ಆಗಿದ್ದಾಗ ಕಳವಿ ನಾರಾಯಣಗೌಡ ಮಾವ ಸೋದರ ಮಾವ ವಿಷ ಹಾಕಿ ಬುತ್ತಿ ತಂದಿದ್ದ. ತಾಯಿ ಇದು ಉಣಬೇಡ, ಇದ್ರೊಳಗೆ ವಿಷ ಹಾಕ್ಯಾನ, ವಿಚಾರ ಮಾಡು, ಒಂದು ತುತ್ತು ಬೆಕ್ಕಿಗೆ ಹೋಗಿ ಅಂದವ. ಬೀರದೇವರು ಹೇಳಿದ ಪ್ರಕಾರ ತಾಯಿ ಸೂರಮ್ಮದೇವಿ ಏನು ಮಾಡ್ತಾಳಪ್ಪ ಅಂದ್ರೆ ಒಂದು ತುತ್ತ ಬೆಕ್ಕಿಗೆ ಒಗಿತಾಳ್ರಿಪ್ಪ. ಬೆಕ್ಕಿಗೆ ಒಗದಂತ ಸಂದರ್ಭದೊಳಗ ವಿಷ ಇರ್ತದ, ಮತ್ತೆ ಬೆಕ್ಕ ತಿಂದ ಮಾಡಕ ಬೆಕ್ಕ ಕಂದಲ್ ಹಾಕ್ತದ. ಅವ ವಿಷನೇ ಹಂಗ ಹಾಕಿದ ಕರೆ ನನ್ನ ತಂಗಿ ಸಾಯ್ಬಾರದು, ಅದ್ರ ಕೂಸ್ ಸಾಯ್ಬೇಕತ್ತೆ ಮಾಡಿದ್ನಲ್ಲ. ನಾರಾಯಣಗೌಡನ ತಲೆಯಾಗಿ ವಿಚಾರ ಏನಿತ್ತಪ್ಪ ಅಂದ್ರೆ ಸೂರವ್ ಸಾಯ್ಬಾರ್ದು, ಸೂರವನ ಹೊಟ್ಟೆನ ಬೀರಪ್ಪ ಸಾಯ್ಬೇಕಂತೇಳಿ ವಿಷ ಹಾಕಿದವ. ಹೊಟ್ಟೆನ ಕಂದ ಸಾಯ್ಬೇಕಟ್ಟೆ. ಅಂತ ವಿಷ ಹಾಕಿದ್ದ. ಅದು ಬೆಕ್ಕಿಗೆ ಹೋಗಿತ್ತಾಳ, ಬೆಕ್ಕ ಸಾಯಂಗಿಲ್ಲ, ಕರೆ ಬೆಕ್ಕಿನ ಹೊಟ್ಟೆ ಆಗಿರ್ತಕ್ಕಂತ ಮರಿ ಸಾಯ್ತದ, ಕಂದಲ್ ಹಾಕ್ತದ. ಹೌದ್ರಿಪ್ಪ. ಈ ಕಂದಲ್ ಹಾಕದಂತ ಸಂದರ್ಭ ಇಂಥ ವಿಷಯ ಬೀರಪ್ಪ ಹೇಳ್ಯಾನ. ಮುಂದೆ ತಾಯಿ ತಂದಿದ ವಿಷಯ ಹುಟ್ಟಿ ಬಂದಿಂದ ಯಾಕೆ ಹೇಳಿಲ್ಲ ಅಂದ್ರ, ಹುಟ್ಟಿ ಬಂದ ಮಾಡಕ ಮಾಯಮ್ಮನ ಕೈಯಾಗ ಜ್ವಾಕಿ ಜತ್ತನ ಆದ ಮಾಡಕ ಬಾಲ್ಯಾರ ಬೈದಂತ ಸಂದರ್ಭದೊಳಗ ಅಕ್ಕಗೂ ಹೋಗಿ ಕೇಳ್ದ, ನನ್ನ ತಾಯಿ ತಂದಿ ಯಾರತ್ತೇಳಿ ಬೀರಪ್ಪ ಕೇಳ್ದ. ಹೊಟ್ಟೆಯಾಗಿದ್ದಾಗ ವಿಷಯ ಹೇಳಿದ್ದೆ, ಕರೆ ಅವ್ರ ತಾಯಿ ತಂದಿ ಇವ್ರೇ ಅನ್ನೋದು ಬೀರಪ್ಪಗೆ ಯಾಕೆ ಗೊತ್ತಾಗಲಿಲ್ಲ ಅಂತೇಳಿ ತಂಗಿ ಪ್ರಶ್ನೆ ಅದ. ಹೌದು ಕೇಳ್ರಿಪ್ಪ. ಅದಕ್ಕೆ ಉತ್ತರ ಹೆಂಗದ ಅಂದ್ರ, ಹೆಂಗದಾರಿಪ್ಪ, ಏನ್ ಬೀರದೇವ್ರು ಹೇಳಿದ ಪ್ರಕಾರ ತಾಯಿ ಸೂರಮ್ಮ ದೇವಿ ಬೆಕ್ಕಿಗೇನೋ ವಿಷ ಇದು ಏನೋ ಒಂದು ತುತ್ತು ಹೋಗದಿಲ್ಲ ನೋಡು. ಅವಾಗ ಬೆಕ್ಕ ತಿಂದು ಬೆಕ್ಕ ಕಂದಲ್ ಹಾಕ್ತು. ಅವಾಗ ಬೆಕ್ಕ ಮನದೊಳಗೆ ಮನಸ್ಸು ಬಾಳ ನೋಯ್ತು ಬೆಕ್ಕಿಂದು. ಬಾಳ ನೋವಾಯ್ತು. ಏನ್ ಮಾಡ್ತದ, ಬೀರದೇವರಿಗೆ ಶಾಪ ಕೊಟ್ಟದ ಬೆಕ್ಕ. ಏನಂತ್ರಿಪ್ಪ, ಯಾವಾಗ ನನ್ನ ತಾಯಿ ಅಂದ್ರ ನನ್ನ ಹೊಟ್ಟೆಯಾಗಿರ್ತಕ್ಕಂತ ಮಗ ಅಂದ್ರ ನನ್ನ ಹೊಟ್ಟೆಯಾಗಿರ್ತಕ್ಕಂತ ಮರಿ ನನ್ನ ಕೂಸ್ ಕಂದಲಾಗಂಗ ನೀ ತಾಯಿಗೆ ವಿಷ ಹೇಳಿ ವಿಷ ಹಾಕ್ಸಿದ ಅಂದ್ರ, ತಾಯಿಗೆ ಸುದ್ದಿ ತಿಳಿಸಿ ವಿಷದ ಒಂದು ತುತ್ತು ನನಗೆ ಹಾಕ್ಸಿದ ಅನ್ನ ಮೊಳಕ, ನನ್ನನ್ನು ಅಗಲಿಸಿದ ಅನ್ನ ಮೊಳಕ, ತಾಯಿನ ಮರಿನ ಅಗಲಿಸಿದ ಅಂದ ಮೊಳಕ ಬೀರದೇವರಿಗೆ ಶಾಪ ಕೊಡ್ತ ಬೆಕ್ಕ. ಏನಂತ್ರಿಪ್ಪ, ಮುಂದೆ ನೀ ಹುಟ್ಟಿ ಮರ್ತಕ ಬಂದಪ್ಪ ಅಂದ್ರೆ ನಿನ್ನ ತಾಯಿ ತಂದಿನ ನೀ ಅಗಲು. ಮುಂದ ಬಾಲ್ಯ ಕಳೆದ ಯೌವನಕ್ಕೆ ಬಂದ್ರ ತಾಯಿ ತಂದಿ ಇವ್ರೇ ಅನ್ನೋದು ಗೊತ್ತಾಗಲಾರ್ದಂಗ ಗೊತ್ತ ನಿನಗ ಆಗಬಾರ್ದ ಬೆಕ್ಕಿನ ಶಾಪ ಆಗ್ಯದ. ಹೌದ್ರಿಪ್ಪ. ಅದರ ಸಲುವಾಗಿ ಬೀರದೇವರಿಗೆ ಇವರೇ ತಾಯಿ ತಂದಿ ಅನ್ನೋದು ಗೊತ್ತ. ಯಾಕಪ್ಪ ಅಂದ್ರೆ ಒಬ್ರು ಶಾಪ ಕೊಟ್ರಪ್ಪ ಅಂದ್ರೆ ಅದು ಕಾರ್ಯರೂಪಕ್ಕೆ ಬರ್ಬೇಕಾಗ್ತದ್ರಿಪ್ಪ. ಯಾಕಂದ್ರೆ ಎಂತ ಪರಮಾತ್ಮಗೆ ಬಿಟ್ಟಿಲ್ಲ. ವಿಷ್ಣು ಪರಮಾತ್ಮ 10 ಅವತಾರ ತಾಳಿ ಸಾಯ್ಬೇಕಾದ್ರೆ ಯಾರ ಶಾಪ ಅದ? ಋಷಿ ಶಾಪ ಅದ ಇಲ್ಲ. ಅವ ಭಗವಂತನ ಅವನಿಗೆ ಹೆಂಗ ಶಾಪ ತರ್ತದ ಅಂದ್ರ, ಪರಮಾತ್ಮಗೆ ಮಾಡಿದ ಕರ್ಮಾದಿಗಳ ಮೇಲೆ ಶಾಪಗಳು ತಡ್ತಾ ಬಂದಾವ್ರಿಪ್ಪ. ಅದಕ್ಕ ಇರ್ಲಿ ಇವತ್ತಿನ ದಿವಸ 2 ಪ್ರಶ್ನೆಕ್ ನನಗೆ ಎಷ್ಟು ತಿಳಿತದ ಉತ್ತರ ಕೊಟ್ಟಿನಿ. ನಮ್ಮ ತರ್ಕಕ್ಕೆ ನಿಲ್ಕದಟ್ಟು ಹೇಳು. ಇದನ್ನಲ್ಲದೆ ಹಿಂಗೆ ಅದರಿ ಸರ್ ಅಂತೇಳಿಕೆ ತನ್ನೆಲ್ಲರನ್ನು ಉದ್ದೇಶಿಸಿ ನಮ್ ತಂಗಿ ಹೇಳ್ತಾಳ. ಇನ್ನೊಂದು ಪ್ರಶ್ನೆ ಅವ್ರಿಗೆ ಕೇಳಂದ್ರೆ ಕೇಳ್ತೀನಿ, ಬ್ಯಾಡ ತಮ್ಮ ಇಟ್ರ ಮೇಲೆ ಮುಗಿಸ್ರಿ ಅಂದ್ರೆ ಮುಗಿಸ್ಬಿಡಮ್. ಕೇಳತ್ರೆ ಇನ್ನೊಂದು ಪ್ರಶ್ನೆ ಏನ್ ಕೇಳೋದು ಅಂದ್ರ, ಏನ್ ಕೇಳುದ್ರಿಪ್ಪ, ತಾವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ. ಅಮೋಘ ಸಿದ್ಧ ಕೈಲಾಸ ಬಿಟ್ಟು ಮರ್ತಕ್ಕೆ ಬರುವಾಗ. ಹೌದು. ಯಾಕಂದ್ರೆ ಅಮೋಘ ಸಿದ್ಧದಿಂದ ಕೇಳೋದು ಮತ್ತೆ 1700 ಸಿದ್ಧರೊಳಗೆ ಕೇಳಿದೀವಪ್ಪ ಅಂದ್ರೆ ಬಹಳ ಗೂಢಾಂತರಕ್ಕೆ ಬೀಳ್ತದೆ. ಮೇನುಗಡಿ ಯಾರಲ್ಲ ಅವ್ರದೇ ಕೇಳೋದು. ಹೌದು. ಅಮೋಘ ಸಿದ್ಧ ಕೈಲಾಸ ಬಿಟ್ಟು ಮರ್ತಕ್ಕೆ ಬರುವಾಗ್ರಿಪ್ಪ ಕೈಲಾಸದೊಳಗೆ ಸೋಮಲಿಂಗಿಗೆ ಮಾತು ಕೊಟ್ಟಿದ್ದ. ಏನಂತ್ರಿಪ್ಪ, ಸೋಮಲಿಂಗ ಏನ್ ಹೇಳಿದ, ನನ್ನ ಜೋಡಿ ಬಾ ಅಂತೇಳಿ ಅಮೋಘ ಸಿದ್ಧ ಹೇಳಿದ್ದ. ಅವಾಗ ಗುರುಗೌರಿ ಸೋಮಲಿಂಗ ಏನ್ ಹೇಳಿದ್ದ, ಬರ್ತೀನಿ ಕರೆ, ಆದ್ರ ಮರ್ತ ಲೋಕದೊಳಗೆ ಹೋಗುತ್ತ ನಾನು ನೀ ಹೊಳ್ ನೋಡ್ಬೇಡ ಅಂದಿದ್ದ. ಯಾಕಾಲ ಅಂತೇಳಿ ತಂದಿಗೆ ವಚನ ಅಮೋಘ ಸಿದ್ಧ ಕೊಟ್ಟ. ತಂದಿನ ಹಿಂದೆ ಮಾಡ್ಕೊಂಡು ನಂದಿನ ಮುಂದೆ ಮಾಡ್ಕೊಂಡು ಬಲಗೈ ಬಂಟ ಭೂತಾವ ಸಿದ್ಧನ ಕರ್ಕೊಂಡು ಎಲ್ಲಾ ಸಾಹಿತ್ಯ ತಗೊಂಡು ಬಂದ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಏನ ಮಾಡ್ದನಪ್ಪ ಅಂದ್ರ ಹೊಳ್ಳಿ ನೋಡ್ದ. ನಮ್ಮ ತಂದೆ ಬಂದಾನಿಲ್ಲ ಅಂತ ಹೇಳಿ ವಚನ ಕೊಟ್ಟಿದ್ದ ಕರೆ ಕೈಲಾಸದೊಳಗೆ ಹೊಳ್ಳಿ ನೋಡಂಗಿಲ್ಲ ಅಂತ ಹೇಳಿ. ಆದ್ರೂ ಅಮೋಘ ಸಿದ್ಧ ಗುಡ್ಡಕ್ಕೆ ಬಂದು ಹೊಳ್ಳಿ ನೋಡ್ದ. ನಮ್ಮ ಅಪ್ಪ ಹಿಂದೆ ಹೊಂಟಾನೋ ಏನ್ ಇಲ್ಲೋ ಅಂತ ಹೇಳಿ. ಯಾವಾಗ ಹೊಳ್ಳಿ ನೋಡ್ದ ಅವಾಗ ಗುರು ಎಲ್ಲಿ ಮಾಡ್ದ, ಇವ ಅರಕೇರಿ ಗುಡ್ಡಕ್ಕೆ ಬಂದು ಹೊಳ್ಳಿ ನೋಡ್ದ. ಗುರು ಎಲ್ಲಿದ್ನಪ್ಪ ಅಂದ್ರೆ ಈಗಿನ ಮಕ್ಕನಾಪುರ, ಆಗಿನ ಶಿವಪುರ ಹಟ್ಟಿ. ಅಲ್ಲಿ ಇದ್ದಂತ ಸಂದರ್ಭದೊಳಗೆ ಇವ ಹೊಳ್ಳಿ ನೋಡ್ದಾಗ ಗುರು ಅಲ್ಲೇ ಮಾಯ ಆಗಿ ಹೋದ. ಕೈಲಾಸದವರೆಗೆ ಮಾತು ಕೊಟ್ಟಿದ್ದ. ನಾ ಹೊಟ್ಟೆ ಹೊಳ್ಳಿ ನೋಡಂಗಿಲ್ಲ, ನಾನು ಹಿಂದೆ ಬಾ ಅಂದಿದ್ದ. ಇಲ್ಲಿ ಬಂದು ಹೊಳ್ಳಿ ನೋಡ್ದ. ಇಲ್ಲಿ ನಾ ಏನು ಪ್ರಶ್ನೆ ಕೇಳ್ತೀನಿ ತಂಗಿಗೆ ಅಂದ್ರ, ಏನ್ ಕೇಳೋದಾದ್ರಿಪ್ಪ, ಕೈಲಾಸದೊಳಗೆ ಮಾತು ಕೊಟ್ಟ, ಇಲ್ಲಿ ಹೊಳ್ಳಿ ನೋಡ್ದ ಅಮೋಘ ಸಿದ್ಧ.
ಯಾಕೆ ಹೊಳ್ಳಿ ನೋಡ್ದ ಏನ್ ಅಮೋಘಸಿದ ವಚನಕ್ಕೆ ಪ್ರಶ್ನೆ ಅದು ಆಹಾ ಇದಕ್ಕೆ ಹಿನ್ನೆಲೆ ಏನಾರ ಅದು ಅದನ್ನೆಲ್ಲ ತಿಳಿಸಿ ಹೇಳ್ತಾರ ಅವ್ರು. ಒಂದು ವೇಳೆ ಅಮೋಘಸಿದ್ದಾಗ ಏನೋ ವಿಚಾರದೊಳಗೆ ಹೊಳ್ಳಿ ನೋಡೇನತ್ತೆ ಹೊಳ್ಳಿ ನೋಡುವಂತ ಸಂದರ್ಭ ಬಂದಿತ್ತಂದ್ರೂ ಆಹಾ ಬಗಲಾಗ ಭೂತಾಳಿಸಿದ್ದ ಹಾ ಬೌಡಿಗಾಡ ಅಮೋಘಸಿದ್ದಾಗ ಅನುಮಾನ ಬಂದಿತ್ತಂದ್ರೆ ಗುರು ಹೊಂಟಾನಿಲ್ಲತ್ತೇಳಿ ಅನುಮಾನ ಇತ್ತಪ್ಪ ಅಂದ್ರೆ ಅವ ಹೊಳ್ಳಿ ನೋಡಬಾರ್ದಾಗಿತ್ತು. ಯಾಕಂದ್ರೆ ವಚನ ಕೊಟ್ಟಿದ್ದ. ಹೌದ್ ಬಾಜು ಶಿಷ್ಯ ಇದ್ದ ಭೂತಾಳಿಸಿದ್ದ. ಹೌದು ಅವನಿಗೆ ಹೇಳ್ಬಹುದಾಗಿತ್ತಲ್ಲ, ಏ ಗುರು ಹೊಂಟಾನಿಲ್ ನೋಡು ನಮ್ಮ ನಾರೇ ಮಾತು ಕೊಟ್ಟಿನಿ ಕೈಲಾಸದೊಳಗ ಭೂತಾಳಿಸಿದ್ ಹೇಳ್ಬೇಕಾಗಿತ್ತು. ನಾರೇ ಮಾತು ಕೊಟ್ಟಿನಿ ಹೊಳ್ಳಿ ನೋಡಿದ್ರೆ ವಚನಕ್ಕೆ ಭ್ರಷ್ಟ ಆಗ್ತೀನಿ ನೀ ಬಂದ್ ಹೊಂಟಾನಿಲ್ಲ ನೋಡತ್ತೆ ಭೂತಾಳಿಸಿದ್ದಾಗ ಹೇಳ್ಬೇಕಾಗಿತ್ತು. ಹೌದು ಹೌದು ತಾನೇ ಯಾಕೆ ಹೊಳ್ಳಿ ನೋಡ್ದ ಭೂತಾಳಿಸಿದ್ದು ಬಗಲಾಗಿದ್ರು ಸಹಿತ ತಾನೇ ಹೊಳ್ಳಿ ನೋಡ್ಯಾನ. ಇದಕ್ಕೊಂದು ಬಹಳ ಮಾರ್ಮಿಕವಾದ ವಿಷಯ, ಬಹಳ ಗುಮ್ಮದ ತಂಗಿ. ಇದು ಬಿಡಿಸಿದಪ್ಪ ಅಂದ್ರೆ ಇಲ್ಲ ತಂಗಿಗೆ ನನ್ನ ಕಡೆದ $1001 ಬಹುಮಾನ. ಹೌದ್ ಹೌದ್ರಿಪ್ಪ ಹೌದ್. ಇದು ಬಹಳ ಮಂದಿಗೆ ಬಿಡಿಸೋದಾಗಿಲ್ಲ. ಜೇರು ತಂಗಿ ಬಿಡಿಸೋದು ಅಂದ್ರೆ ಇದು ಮತ್ತೆ ಬಹಳ ಗರ್ವಿನ ಮಾತದ ಅಂತೇಳಿ ಹಿಂಗ್ ತಿಳ್ಕೊಬಾರ ತಂಗಿ. ಇಲ್ಲ ಇಲ್ಲ ಸಂತೋಷಕ್ಕಾಗಿ ಹೇಳತ್ತೀವಿ ನಾವು. ಒಂದು ವೇಳೆ ಯಾಕಪ್ಪ ಅಂದ್ರೆ ನನ್ನ ಬೆನ್ನ ಮೇಲೆ ಹುಟ್ಟಿದಿ ನಿನಗೂ ಎಟ್ಟೆಯಲ್ಲಿ 12 13 ಸಾಲಿ ಕಲ್ಸಿವಿ. ಸಾಲಿ ಕಲ್ತಿದಿ ಪಾಠ ಆಗ್ಯದ ಎಟ್ಟೆಯಲ್ಲಿ ಆಗ್ಯದ ಶಿಕ್ಷಣ ಆಗ್ಯದ. ಮತ್ ನಮ್ಮ ಬೆನ್ನಿಂದ ಹುಟ್ಟಾಳ ಅಂದ್ರೆ ಮತ್ ನಮ್ದೇ ದಾರಿ ತುಳಿಬೇಕಲ್ಲ. ಹೌದ್ ಹೌದ್ ಇಲ್ಲ ಅಂದ್ರೆ ಹೌದ್ ಹೌದು ಇರ್ಲಿ. ಅಮೋಘ ಸಿದ್ಧ ವಚನ ಕೊಟ್ರು ಹೊಳ್ಳಿ ನೋಡ್ದ, ಭೂತಾಳ ಸಿದ್ಧ ಬಗಲಾಗಿದ್ದ. ಹೊಳ್ಳಿ ನೋಡಂಗಿಲ್ಲಪ್ಪ ನೀನೇ ನೋಡಿ ಹೇಳನ್ನೋದಿತ್ತು. ಯಾಕೆ ಹೇಳಿಲ್ಲ ತಾನೇ ಯಾಕೋ ಹೊಳ್ಳಿ ನೋಡ್ದ ಅಲ್ಲಕ್ಕ ಒಂದು ಮಾರ್ಮಿಕವಾದ ವಿಷಯದ ಗುಮ್ಮದ ಬಹಳ ತಂಗಿ ಹೇಳ್ತಾ ಇರ್ತಾವೆ. ಎಲ್ಲರೂ ಶಾಂತತೆಯಿಂದ ಕುಂತ್ ಕೇಳ್ರಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮ್ಮ ಸಂಘದ ವತಿಯಿಂದ